ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲಂ ಪಾಷಾ ಮಧ್ಯಂತರ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಅವರು ಅರ್ಜಿಯನ್ನು ಸಲ್ಲಿಸಿದರು ಕೋರ್ಟ್ಗೆ. ಅಂದರೆ ಖಾಸಗಿ ದೂರು ಏನು ದಾಖಲಾಗಿದೆ, ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ, ಅದನ್ನು ನೀವು ಸ್ವೀಕರಿಸಬಾರ್ದು ಅಂತ. ಈಗ ಇವರ ಅರ್ಜಿ, ಆಲಂ ಪಾಷಾ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಖಾಸಗಿ ದೂರನ್ನು ಸ್ವೀಕರಿಸಬಾರ್ದು ಅಂಥೇಳಿ ಆಲಂ ಪಾಷಾ ಅರ್ಜಿ ಸಲ್ಲಿಸಿದ್ರು. PCR ಅಂದ್ರೇನು ಅಂತ ಆಲಂ ಪಾಷಾಗೆ ಜಡ್ಜ್ ಅವರು ಪ್ರಶ್ನೆ ಮಾಡ್ತಾರೆ. ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ ಉತ್ತರ ಕೊಡ್ತಾರೆ ಆಲಂ ಪಾಷಾ. ಆಲಂ ಪಾಷಾ ಉತ್ತರಕ್ಕೆ ನ್ಯಾಯಾಧೀಶರು ಗರಂ ಆಗ್ಬಿಡ್ತಾರೆ. ಏನು ಹೇಳ್ತಾರೆ, ನಿಮಗೇನು ಸೆನ್ಸ್ ಇದೆ ಏನ್ರಿ, ಇಲ್ಲಿ ಪೊಲಿಟಿಕಲ್ ಕಾಮಿಡಿ ಕೇಳೋಕ್ಕಾಗೋದಿಲ್ಲ. ನೀವು ಈ ಪ್ರಕರಣದಲ್ಲಿ ಯಾವ ಉದ್ದೇಶಕ್ಕಾಗಿ ಎಂಟ್ರಿ ಆಗಿದ್ದೀರಾ, ಯಾವ ಉದ್ದೇಶ ನಿಮ್ಮದು ಹೇಳಿ ಅಂತ. ನಿಮಗೇನಾದರೂ ಮೋಸ ಆಗಿದೆಯಾ, ಪರ್ಸ್ನಲಿ ನಿಮಗೇನಾದರೂ ಇಲ್ಲಿಂದ ಯಾರಾದ್ರೂ ಮೋಸಕ್ಕೊಳಗಾಗಿದ್ದೀರಾ, ವಿಕ್ಟಿಮ್ ಅನ್ಬೇಕಾ ನಿಮ್ಮನ್ನ, ಅಥವಾ ದೂರುದಾರ ಅಂತ ಪರಿಗಣಿಸಬೇಕಾ ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಆಲಂ ಪಾಷಾಗೆ ನ್ಯಾಯಾಧೀಶರು ಈ ಪ್ರಶ್ನೆಗಳನ್ನು ಹಾಕಿದ್ರು. ನೋಡಿ, ಈಗ ಅರ್ಜಿ ಅಂತೂ ವಜಾ ಆಯಿತು. ಅಂದರೆ ಆಲಂ ಪಾಷಾ ಅವರ ಅರ್ಜಿ ಏನಿದೆ, ಖಾಸಗಿ ದೂರನ್ನು ನೀವು ದಾಖಲಿಸಬಾರ್ದು ಅಂಥೇಳಿ, ಅಂದರೆ ಖಾಸಗಿ ದೂರನ್ನು ತೆಗೆದುಕೊಳ್ಬಾರ್ದು ಅಂಥೇಳಿ. ಈಗ ಸ್ನೇಹಮಯ ಕೃಷ್ಣ ಅವರೇನಿದ್ದಾರೆ, ಅವರು ಒಂದು ಖಾಸಗಿ ದೂರನ್ನು ದಾಖಲು ಮಾಡಿದರು ಕೋರ್ಟ್ನಲ್ಲಿ. ಆಲಂ ಪಾಷಾ ಅವರು ಈ ಅರ್ಜಿಗೆ ತಕರಾರನ್ನು ಎತ್ತಿದ್ರು. ನೋಡಿ, ಈ ಸಂದರ್ಭದಲ್ಲಿ ಸಂಬಂಧವೇ ಇಲ್ಲದಂಥ ವ್ಯಕ್ತಿಯ ವಾದವನ್ನು ಆಲಿಸಬಾರ್ದು ಅಂತ ಕೋರ್ಕೊಂಡ್ರು ಇವರು. ಕೋರ್ಟ್ ಸಮಯವನ್ನು ಹಾಳುಗೆಡ್ತಾ ಇದ್ದಾರೆ ಅಂಥೇಳಿ ಅವ್ರ ಪರವಾಗಿ, ಅಂದರೆ ಸಾಯಿ ಕೃಷ್ಣ ಪರವಾದಂಥ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನು ಮಂಡಿಸಿದರು. ಈ ವೇಳೆ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಆಲಂ ಪಾಷಾಗೆ, PCR ಅಂದ್ರೆ ಏನು ಅಂತ ಹೇಳಿ. ಅಂದರೆ ಈಗ ಅವರು ಕೊಟ್ಟಂಥ ಉತ್ತರ ಏನಿದೆ ಅದಕ್ಕೆ ನ್ಯಾಯಾಧೀಶರು ಫುಲ್ ಗರಂ ಆಗಿಬಿಡ್ತಾರೆ. ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂಥೇಳಿ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ, ಅಲ್ರಿ PCR ಅಂದರೆ ಏನು ಅಂತ ಗೊತ್ತಿಲ್ಲದೆ ನೀವು ದೂರು ಸಲ್ಲಿಸಿದ್ರಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಏನು ನ್ಯಾಯಾಲಯಕ್ಕೆ ಬಂದು ಏನು ತಮಾಷೆ ಮಾಡ್ತಾ ಇದ್ದೀರಾ, ಈ ಪ್ರಕರಣದಲ್ಲಿ ನೀವು ಸಂತ್ರಸ್ತರಾ ಅಥವಾ ದೂರುದಾರರಾ ಅಂಥೇಳಿ ಆಲಂ ಪಾಷಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಈ ಮೂಡ ಆರೋಪ ಏನಿದೆ, ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಬೇಕು ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮೈಸೂರಿನ ಮಾಹಿತಿ ಹಕ್ಕು ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನು ಕೊಟ್ಟಿದ್ದರು. ಅದರ ವಿಚಾರಣೆಯನ್ನು ಇವತ್ತು ಕೋರ್ಟ್ ಕೈಗೆತ್ತಿಕೊಳ್ತು. ಈಗ TJ ಅಬ್ರಾಹಂ ಮತ್ತೊಂದು ದೂರನ್ನು ಸಲ್ಲಿಸಿದ್ದಾರೆ. ಅದೀಗ 21ಕ್ಕೆ ಮುಂದೂಡಿಕೆ ಆಯಿತು. ಬಟ್ ಈಗ ಆಲಂ ಪಾಷಾ ಅವರು ಸಲ್ಲಿಸಿದಂಥ ಅರ್ಜಿ ವಜಾಗೊಂಡಿದೆ. ಅಲ್ಲೇನು ಉಲ್ಲೇಖವನ್ನು ಮಾಡಿದರು ಸಾಯಿ ಕೃಷ್ಣ ಅವರು, ಮೂಲ ಜಮೀನಿಗೆ ಮಾಲೀಕರೇ ಇಲ್ಲ, ಆ ಜಮೀನೇನಿದೆ ಸಿದ್ದರಾಮಯ್ಯ ಅವರ ಸಂಬಂಧಿಕರ ಹೆಸರಿಗೆ ಸೇರಿದೆ. ಅಲ್ಲಿಂದ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಉಡುಗೊರೆಯಾಗಿ ಬಂದಿದ್ದು, ಅಂತಹ ಜಮೀನಿಗೆ ಬದಲಿ ನಿವೇಶನ ಪಡೆದುಕೊಳ್ಳಲಾಗಿದೆ ಅಂಥೇಳಿ ಅವರು ಆರೋಪವನ್ನು ಮಾಡಿದರು. ಅಂದರೆ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದರು. ಮೂಡಾದಲ್ಲಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರು ಅಕ್ರಮವಾಗಿ 14 ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ. ವಿಶೇಷ ತನಿಖಾ ದಳ ಅಥವಾ ಬೇರೆ ಯಾವುದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಗೆ ಆದೇಶಿಸಬೇಕು ಅಂತ ಸಾಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದರು. ಈಗ ಅದನ್ನು ಸ್ವೀಕರಿಸಬಾರ್ದು ಅಂತೇಳಿ ಸಾಮಾಜಿಕ ಹೋರಾಟಗಾರ ಆಲಂ ಪಾಷಾ ದೂರು ಕೊಟ್ಟಿದ್ದರು. ಅರ್ಜಿ ವಿಚಾರಣೆ ಆಯಿತು, ಆದರೆ ಅರ್ಜಿ ವಜಾ ಆಯಿತು.